ನನ್ನ ಹೆಸರು ತರುಣ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನದ ವಿಶೇಷತೆ ಉತ್ತರ ಭಾರತದ ರಾಜ್ಯಗಳು. ಉತ್ತರ ಭಾರತದ ರಾಜ್ಯಗಳು ಮುಖ್ಯವಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ. ಉತ್ತರ ಭಾರತದ ರಾಜ್ಯಗಳು ಮುಖ್ಯವಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶವನ್ನು ಒಳಗೊಂಡಿವೆ. ಜೊತೆಗೆ ದೆಹಲಿ, ಚಂಡೀಗಢ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನಂತಹ ಕೇಂದ್ರಾಡಳಿತ ಪ್ರದೇಶಗಳು ಸೇರಿವೆ. ಇವುಗಳು ತಮ್ಮ ವೈವಿಧ್ಯಮಯ ಸಂಸ್ಕೃತಿ, ಹಿಮಾಲಯದ ಸೌಂದರ್ಯ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಹೆಸರುವಾಸಿಯಾಗಿವೆ. ಪ್ರಮುಖ ಉತ್ತರ ಭಾರತದ ರಾಜ್ಯಗಳು: ಹಿಮಾಚಲ ಪ್ರದೇಶ ಹಿಮಾಲಯ ಪರ್ವತಗಳು ಮತ್ತು ಸುಂದರವಾದ ಹಿಲ್ ಸ್ಟೇಷನ್ಗಳಿಗೆ ಹೆಸರುವಾಸಿ. ಉತ್ತರಾಖಂಡ ದೇವಭೂಮಿ ಎಂದು ಕರೆಯಲ್ಪಡುವ ಇದು ಹಿಂದೂ ಯಾತ್ರಾ ಕೇಂದ್ರಗಳನ್ನು ಹೊಂದಿದೆ. ಪಂಜಾಬ್ ಸಿಖ್ ಧರ್ಮದ ಕೇಂದ್ರ ಮತ್ತು ಶ್ರೀಮಂತ ಕೃಷಿ ಪ್ರದೇಶ. ಹರಿಯಾಣ ಕೃಷಿ ಮತ್ತು ಕ್ರೀಡೆಗಳಿಗೆ ಹೆಸರುವಾಸಿ. ಬಿಹಾರ್ ಪ್ರಾಚೀನ ಶಿಕ್ಷಣ ಕೇಂದ್ರ ಮತ್ತು 14 ಧರ್ಮದ ಪ್ರಮುಖ ಸ್ಥಳ. ಮಧ್ಯಪ್ರದೇಶ ಭಾರತದ ಹೃದಯ ಎಂದು ಕರೆಯಲ್ಪಡುವ ಇದು ಖಜುರಾಹೋ ದೇವಾಲಯಗಳಿಗೆ ಹೆಸರುವಾಸಿ. ಧನ್ಯವಾದಗಳು. ಭಾರತದ ರಾಜ್ಯಗಳಾವುವು? ಮತ್ತೆ ಎತ್ತಬೇಕಂತ ಲಕ್ಷ್ಯನ ಕುಂದ್ರಸ್ಯಾರ ಅಂದ್ರೆ ಎತ್ತಬೇಕಂತ ಲಕ್ಷ್ಯ ಆಗ್ತದೆ. ಪಂಜಾಬ್. ಮತ್ತೆ ಉತ್ತರಾಖಂಡ್, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡ್. 2ನೇ ಪ್ರಶ್ನೆ, ಹಿಮಾಚಲ ಪ್ರದೇಶ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಹಿಮಾಲಯ ಪರ್ವತಗಳು ಮತ್ತು ಸುಂದರವಾದ ಹಿಲ್ ಸ್ಟೇಷನ್. 3ನೇ ಪ್ರಶ್ನೆ, ಹರಿಯಾಣ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಕೃಷಿ ಮತ್ತು ಕ್ರೀಡೆ. 4ನೇ ಪ್ರಶ್ನೆ, ಬಿಹಾರ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಪ್ರಾಚೀನ ಶಿಕ್ಷಣ ಕೇಂದ್ರ. 5ನೇ ಪ್ರಶ್ನೆ, ಭಾರತದ ಹೃದಯ ಭಾಗದಲ್ಲಿ ಯಾವ ರಾಜ್ಯವಿದೆ? ಮಧ್ಯಪ್ರದೇಶ. ವೆರಿ ಗುಡ್.